ಸಿದ್ದಾಪುರದಲ್ಲಿ ಶ್ರೀ ಹುಡೇವು ತಾಯಮ್ಮ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಹಾಗಾಗಿ ಊರ ಹಬ್ಬದ ಬಾಡೂಟ ತಯಾರಿಕೆಯಲ್ಲಿ ಗ್ರಾಮಸ್ಥರು ಬ್ಯುಸಿಯಾಗಿಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ವೋಟ್ ಮಾಡೋದಕ್ಕೆ ಜನ ಬರ್ತಾ ಇಲ್ಲ ಅಂತ ಮತಗಟ್ಟೆಗಳೆಲ್ಲ ಖಾಲಿ ಆಗಿದೆ. 1450 ಮತದಾರರಿದ್ದಾರೆ ಈ ಊರಲ್ಲಿ. ಈ ಪೈಕಿ ಇಲ್ಲಿ ತನಕ 400 ಜನ ಮಾತ್ರ ಮತದಾನವನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹೀಗಾಗಲ್ಲ. ಒಂದು ಊರಲ್ಲಿ 1000 1500 ವೋಟರ್ಸ್ ಇದ್ದರೆ ಆಲ್ಮೋಸ್ಟ್ ಎಲ್ಲರೂ ಊರಲ್ಲಿರೋರೆಲ್ಲ ಬಂದು ವೋಟ್ ಹಾಕ್ಬಿಡ್ತಾರೆ. ಬಟ್ ಈ ಊರಿಗೆ ಬರದೇ ಇರೋದಕ್ಕೆ ಅಲ್ಲಿ ಗ್ರಾಮ ದೇವಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಎಲ್ಲ ನಾನ್ ವೆಜ್ ತಯಾರಿಕೆಯಲ್ಲಿ ಬ್ಯುಸಿ ಅಂತೆ. ಊರೇ ಅಡುಗೆ ಮಾಡಬೇಕಲ್ಲ ಎಲ್ರಿಗೂ ಕೂಡ. ನನ್ನ ಪ್ರಕಾರ ಆಯಿತು, ಅಡುಗೆನೂ ಮಾಡ್ತಾರೆ, ಊಟನೂ ಮಾಡ್ತಾರೆ. ಒಂದು 3 ಗಂಟೆಗೆ ಮುಗಿಬೋದು ಊಟ ಎಲ್ಲ. ಆಮೇಲೂ 3 ಅವರ್ ಟೈಮ್ ಇರುತ್ತಲ್ಲ, ಆಮೇಲೂ 3 ಅವರ್ ಟೈಮ್ ಇರುತ್ತೆ. ಹಾಗಾಗಿ ನನ್ನ ಪ್ರಕಾರ ಬರ್ತಾರೆ ಜನ. ಇವರೇನು ಮತದಾನವನ್ನು ಬಹಿಷ್ಕಾರ ಏನು ಮಾಡಿಲ್ಲ. ಈಗಾಗಲೇ 400 ಜನ ಮಾಡಿದ್ದಾರೆ, ಇನ್ನೊಂದು 1000 ಜನ ಇದ್ದಾರೆ. 1000 ಜನ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ಊರಲ್ಲಿ ಜಾತ್ರೆ, ಊಟ ತಯಾರು ಮಾಡಬೇಕು, ಎಲ್ಲವೂ ಓಕೆ. ಊಟ ತಯಾರಾದಮೇಲೆ ಊಟನೂ ಮಾಡ್ತಾರೆ. 3 ಗಂಟೆ ತನಕ ಎಲ್ಲ ಮುಕ್ತಾಯ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಆಮೇಲಾದರೂ ಕೂಡ ಜನ ಬಂದು ಇನ್ನೊಂದು 1000 ಜನ ವೋಟ್ ಹಾಕುವಂತಹ ನಿರೀಕ್ಷೆ ಇದೆಯಾ, ಹೇಗೆ? ಖಂಡಿತ ಅರವಿಂದ್, ಯಾಕಂದರೆ ಗ್ರಾಮ ದೇವತೆ ಜಾತ್ರೆ ಇರೋದ್ರಿಂದಾಗಿ ಈಗ ಸಿದ್ದಾಪುರ ಗ್ರಾಮದ ಮತದಾರರೇನಿದ್ರೆ ಇದುವರೆಗೂ ಸಹಿತ ಅಲ್ಲಿರ್ತಕ್ಕಂಥ ಜನರು ಅಷ್ಟೊಂದು ಪ್ರಮಾಣದಲ್ಲಿ ಮತದಾನ ಮಾಡಲಿಕ್ಕೆ ಬರ್ತಾರೆ. ಯಾಕಂದರೆ ಸಾಕಷ್ಟು ಸಂಭ್ರಮ ಇದೆ ಗ್ರಾಮದಲ್ಲಿ, ಸಿದ್ದಾಪುರ ಗ್ರಾಮದಲ್ಲಿ ಸಂಭ್ರಮ ಇದೆ. ಇದೇ ಕಾರಣಕ್ಕೋಸ್ಕರ ಜನರೆಲ್ಲರೂ ಸಹಿತ ಬಾಡೂಟವನ್ನು ತಯಾರು ಮಾಡ್ತಕ್ಕಂಥ ಸಿದ್ಧತೆಯಲ್ಲಿದ್ದಾರೆ. ಯಾಕಂದರೆ ತಾಯಮ್ಮ ದೇವಿ ಜಾತ್ರೆ ಆಗಿರೋದ್ರಿಂದಾಗಿ 5 ವರ್ಷಕ್ಕೊಮ್ಮೆ ನಡೆಯುತ್ತೆ. ಅಲ್ಲಿ ವಿಶೇಷವಾಗಿ ಅಲ್ಲಿ ಒಂದಿಷ್ಟು ಬಲಿ ಕೊಡ್ತಕ್ಕಂಥ ಸಂಪ್ರದಾಯವೂ ಕೂಡ. ಇದೇ ಕಾರಣಕ್ಕೋಸ್ಕರ ಗ್ರಾಮಸ್ಥರೆಲ್ಲರೂ ಸಹಿತ ಅದೇ ಒಂದು ಅಡಿಗೆಯನ್ನು ತಯಾರು ಮಾಡುವಲ್ಲಿ ನಿರತರಾಗಿದ್ದರೆ ಹೀಗಾಗಿ ಮತದಾನದ ಕೇಂದ್ರ ಕಡೆ ಸುಳಿತಾ ಇಲ್ಲ. ಬಹುತೇಕ ಈಗಾಗಲೇ ಅಂದರೆ ಒಟ್ಟು 1450 ಮತದಾರರ ಪೈಕಿ ಇದುವರೆಗೂ 400 ಮತದಾರರು ಮಾತ್ರ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದರೆ, ಬಹುತೇಕ ಎಲ್ಲ ಅಂದರೆ ಅಡಿಗೆ ಇದೆಲ್ಲದೂ ಕೂಡ ಮುಗಿದ ನಂತರದಲ್ಲಿ ಇನ್ನು 6 ಗಂಟೆವರೆಗೂ ಸಮಯಾವಕಾಶ ಇರೋದ್ರಿಂದ ತದನಂತರದಲ್ಲಿ ಮತದಾನ ಮಾಡತಕ್ಕಂಥ ನಿರೀಕ್ಷೆ ಇದೆ. ಹೀಗಾಗಿ ಗ್ರಾಮದಲ್ಲಿಯೂ ಕೂಡ ಈಗಾಗಲೇ ಪೊಲೀಸರು ಬಿಟ್ಟಿದ್ದಾರೆ. ಆದರೆ ಈ ರೀತಿಯ ಜಾತ್ರೆಗೆ ಯಾವುದೇ ನಿಷೇಧ ಇಲ್ಲ. ಹೀಗಾಗಿ ಸಾಮಾನ್ಯವಾಗಿ ಜನರು ಜಾತ್ರೆನೂ ಕೂಡ ಮಾಡ್ತಾ ಇದ್ದಾರೆ. ಆದರೆ ಸಹಜವಾಗಿ ಉಪಚುನಾವಣೆ ಇರೋದ್ರಿಂದಾಗಿ ಮೊದಲಿನ ಆದ್ಯತೆ ಅಲ್ಲಿರ್ತಕ್ಕಂಥ ಜನರು ಜಾತ್ರೆಗೆ ಕೊಟ್ಟಿದ್ದಾರೆ. ಆದರೆ ಬಹುತೇಕ 4 ಗಂಟೆ ನಂತರದಲ್ಲಿ ಅಲ್ಲಿ ಮತದಾನವೂ ಕೂಡ ಬಿರುಸು ಪಡಿತಕ್ಕಂಥ ಸಾಧ್ಯತೆ ಇದೆ. ಅಂದರೆ ಒಟ್ಟಾರೆಯಾಗಿ ಮತದಾನವನ್ನು ಅಲ್ಲಿರ್ತಕ್ಕಂಥ ಜನರು ಯಾವುದೇ ಕಾರಣಕ್ಕೂ ಬಹಿಷ್ಕಾರ ಮಾಡಿಲ್ಲ. ಆದರೆ 4 ಗಂಟೆ ನಂತರದಲ್ಲಿ ಮತದಾನ ಹೆಚ್ಚಿನ ಪ್ರಮಾಣದಲ್ಲಿ ಆಗುವಂಥ ಸಾಧ್ಯತೆ ಇದೆ. ಅರವಿಂದ್, ರೈಟ್ ಅಮರೇಶ್, ಥ್ಯಾಂಕ್ ಯು. ನಾನು ಅದನ್ನೇ ಹೇಳಿದ್ದು, ಆಗುತ್ತೆ 4 ಗಂಟೆ ಮೇಲೆ. 1000 ಜನ ವೋಟ್ ಹಾಕಕ್ಕೆ ಎಷ್ಟೊತ್ತು ಬೇಕು? ಬೇಗ ಮುಗಿಸ್ತಾರೆ. 4 ಗಂಟೆಗೆ ಬಂದರೂ 2 ಅವರ್ಸಲ್ಲಿ ಎಲ್ಲ ಮುಗಿದೋಗುತ್ತೆ.